ನೈಟ್ ಡ್ಯೂಟಿಯರು ಸೈನ್ ಮಾಡಿ ಲಂಚ ಕೊಟ್ಟು ಹೋಗ್ಬೇಕು ಸರ್. 100 ರೂಪಾಯಿ ಲೇಬರ್ ರೂಮ್ ಮಾಡೋರು, ಮತ್ತೆ ಎಮ್.ಆರ್.ಸಿ ವಾರ್ಡ್ ಮಾಡೋರು, ಕ್ಯಾಜುಯಾಲಿಟಿ ಮಾಡೋರು, ಎಮ್.ಎ.ಸಿ ಮಾಡೋರು, ಐ.ಸಿ ವಾರ್ಡ್ ಮಾಡೋರು, 6ನೇ ನಂಬರ್ ಮೈನರ್ ಓಟಿ ಮಾಡೋರು, ಇವರೆಲ್ಲ ಲಂಚ ಕೊಟ್ಟು ಅವನಿಗೆ ನಮಸ್ಕಾರ ಹೇಳಿ ಸೈನ್ ಮಾಡಿ ಹೋಗ್ಬೇಕು ಸರ್. ಆಮೇಲಿಂದ ಮತ್ತೆ ನಾವು ಒಂದು ದಿವಸ ಬರಲಿಲ್ಲ ಅಂದರೆ, ಏನೋ ಹುಷಾರಿಲ್ಲ ಅಂತ ಬರಲಿಲ್ಲ ಅಂದರೆ ಒಂದು ಡೇ ಅಪ್ ಹಾಕಿದ್ರೆ ಅದ್ರ ಜೊತೆಗೆ ಇನ್ನೊಂದು ಡೇ ಅಪ್ ಹಾಕ್ತೇನೆ, ರಜೆ ಮಾಡಿಬಿಟ್ಟು ಹಾಕೋದು ಸರ್. ಬಾಳ ಕಿರುಕುಳ ಕೊಡ್ತಾನೆ ಸರ್. ಚಂದಿದಾಗೆ ಮರೋದಿ ಮನ ತೆಗಿಯೋದು. ಈ ತಾಯಿ ಬಾರಿ ಜೋರದಾಳೆ, ಈ ತಾಯಿ ಕೆಲಸನೇ ಮಾಡಲ್ಲ, ವಾರ್ಡ್ನಾಗೆ ಇರಲ್ಲ ಅಂತ ಹೇಳೋದು. ಎಲ್ಲ ಕ್ಯಾಮ್ರಾ ಇದ್ದು ಅವೆಲ್ಲ ಕ್ಯಾಮ್ರಾಗಳೆಲ್ಲ ಅವ್ರ ಮುಂದೆ ಏನು ಅದು ಇದಾಗಲ್ಲ ಸರ್. ಅವ್ರಿಗೆಲ್ಲ ಅಲ್ಲೇ ಒಂಥರ ನೀರು ಹುಣ್ಸೆಹಣ್ಣು ಕಲಿಸ್ದಂಗೆ ಆಗ್ಬಿಟ್ಟೈತೆ. ಆಮೇಲಿಂದ ನಮಗೆ ಕೆಲಸದಿಂದ ಯಾಕೆ ಸಹ ತೆಗೆದಿರಿ, ನನಗೆ ಯಾರು ಇಲ್ಲ, ನನಗೆ ಮಕ್ಕಳಿಲ್ಲ, ಗಂಡಿಲ್ಲ, ಚಿಕ್ಕ ವಯಸ್ಸಿಂದ ನಿನಗೆ ದುಡ್ಕೊಂಬಂದಿನಿ ಅಂದರೆ, ಇಲ್ಲ ನಿನಗೆ ವಯಸ್ಸಾಗೈತಲ್ಲ, 62 ವರ್ಷ ಆಗಿದೆ, ನಿನಗೆ ನೀನು ಬರೋಂಗಿಲ್ಲ ಅಂತಂದರು. ಸಾಂಗ್ ಮಾಡಬೇಡ್ರಿ ಸಾ ಅಂತಂದು. ಅಯ್ಯಮ್ಗೆ ಆಲ್ಟ್ ಆಪ್ರೇಷನ್ ಆಗಿದೆ, ಅಯ್ಯಮ್ಮನ ತೊಗೋಬೇಡ್ರಿ ಅಂತ. ನನಗೆ ಆಲ್ಟ್ ಆಪ್ರೇಷನ್ ಆಗಿಲ್ಲ, ಆಲ್ಟಿಂದು ತೊಂದರೆ ಇಲ್ಲ ಸರ್, ನನಗೆ ಏನೇನಾಗಿಲ್ಲ, ಬೇಕಂದ್ರೆ ತೋರಿಸ್ತೀನಿ, ಲೇಡೀಸೇ ಬಂದು ನೋಡ್ಲಿ ನನ್ನ ರೂಮ್ನಾಗೆ, ಬಟ್ಟೆ ಬಿಚ್ಚಿ ತೋರಿಸ್ತೀನಿ ನಾನು, ನನಗೆ ಆಲ್ಟ್ ಆಪ್ರೇಷನ್ ಆಗಿಲ್ಲ ಅಂತ ಹೇಳಿದೆ. ಅದನ್ನು ನೆಮ್ಮಲಿಲ್ಲ ಸರ್ ಅವರು. ಅವಾಗ ಟಿ ಸಿ ತೊಗೊಂಬರ್ಬೇಕು ಅಂತ ಹೇಳಿದರು. ಟಿ ಸಿ ತೊಗೊಂಬಂದೆ. ಈ ಟಿ ಸಿನ ಅವನು ಸರಿಪಣ್ಣ ನಾನು 500 ರೂಪಾಯಿ ಕೊಟ್ಟರೆ ಗೋರ್ಮೆಂಟು ಸ್ಕೂಲ ಕೊಡ್ತಾರೆ ಅಂದ್ರೆ ಸರ್, ಇದನ್ನ 500 ರೂಪಾಯಿ ಕೊಟ್ಟರೆ ಕೊಡ್ತಾರೆ ಅಂತ ಅಂದ. 500 ರೂಪಾಯಿಗೆ ಯಾರು ಕೊಡಲ್ಲ ಸರ್, ಟಿ ಸಿ ಅದು ಹೆಂಗೆ ಕೊಡ್ತಾರೆ ಸರ್? 2ನೇ ಕ್ಲಾಸಿಂದ ಅವಾಗ ಮಾಡಿರೋದು ನಾನು. ಅದೇ ಅದಕ್ಕೂ ಒಪ್ಪಲಿಲ್ಲ. ಮತ್ತೆ ಸೂಪರ್ಟೆಂಡೆಂಟ್ ತಕ್ಕ ಹೋದೆ ಸರ್. ಸೂಪರ್ಟೆಂಡೆಂಟ್ ತಕ್ಕ ಹೋದ್ರೆ ಅಂದ, ನೀವೆಲ್ಲ ಭಾಳ ಕಿರುಕುಳ ಕೊಟ್ಟಿದ್ದೀರಿ, ಒಂದೊಂದು ಕಿರುಕುಳ ಕೊಟ್ಟಿದ್ದೀರಾ ನೀವು. ಅವ್ನ ಯಾವನ ಮಿನಿಸ್ಟರ್ ತಕ್ಕ ಹೋದ್ರಿ, ಅವನ ಇವ್ನ ತಕ್ಕ ಹೋದ್ರಿ, ಡಿ ಸಿ ತಕ್ಕ ಹೋದ್ರಿ, ಎಲ್ಲೆಲ್ಲೇ ಹೋಗಿ ಬಂದ್ರಿ. ನಮ್ಮನ್ನ ಏನಂತ ಬಿಟ್ಟಿದ್ದೀರಿ ನೀವು? ಏನು ಬಿಟ್ಟಿಲ್ಲ, ರೇಪ್ ಮಾಡೋದೊಂದು ಬಿಟ್ಟಿದ್ದೀರಿ ನೀವು ನಮ್ಮನ್ನ ಅಂತ ಡೈರೆಕ್ಟ್ ಮಾತಾಡಿದ ಸೂಪರ್ಟೆಂಟೇ ಮಾತಾಡಿ. ಸೂಪರ್ಟೆಂಟ್ ನಾಗೇಂದ್ರಪ್ಪ, ಅವನು ಸೂಪರ್ಟೆಂಟ್ ಅಂತ ಅನ್ಬಿಡಿ, ನಾಲಾಯಕ್ ನಾಗೇಂದ್ರಪ್ಪ ಅಂತ ಅನ್ನಿ. ಆಮೇಲಿಂದ ಸರಿಪಣ್ಣನ ಇದ್ದ ಸಾ, ಮಂಜಪ್ಪನ ಇದ್ದ. ನಮ್ಮನ್ನ ಏನ್ ಬಿಟ್ಟಿದ್ದೀರಿ ನೀವು? ಅಯೋಗ್ಯ ಬಾ, ನಮ್ಗೆ ಏನು ಬಿಟ್ಟಿಲ್ಲ, ನೀವು ರೇಪ್ ಮಾಡೋದೊಂದು ಬಿಟ್ಟಿದ್ದೀರಿ ನನ್ನ ಅಂತ ಅಂದ ಸಾ. ಹಂಗ ಅನ್ಬೇಡ್ರಿ ಸಾ, ಒಂದ್ ಕಾಲೆಲ್ಲ ಬಿದ್ದು ಬೇಡ್ಕಂದಿ, ನನ್ಗೆ ಯಾರು ಇಲ್ಲ, ನನಗೆ 62 ವರ್ಷ ಆಗಿಲ್ಲ ಸಾ, ನೋಡ್ರಿ ಸಾ ಅಂತಂತಂದು. ಎಷ್ಟು ಹೇಳಿದ್ರು ಕೇಳಲಿಲ್ಲ ಸಾ. ಅಲ್ಲ, ಇಷ್ಟು ವಯಸ್ಸಾಗಿದೆ, ಅವನ ವಯಸ್ಸು ಒಂದು 55 ವರ್ಷ ಆಗಿದೆ. ಈ ಹೆಣ್ಮಕ್ಳ ಹತ್ರ ಬಳಸುವಂತ ಭಾಷೆನ ಅದು ರೇಪ್ ಮಾಡಿಲ್ಲ ಅಂತಂದ್ರೆ ಏನೋ ಒಂದು ಅರ್ಥ. ಶಾಂತಮ್ಮನ್ನು ತೀರ್ಕೊಂಡ್ರು ಸರ್ ಪಾಪ. ಅವ್ರು ತೀರ್ಕೊಂಡ್ಕೆ ಮತ್ತೆ ನಮ್ಮ ಆಸ್ಪತ್ರೆಗೆ ಯಾರಾದ್ರೂ ಒಂದೇ ಅಂತಾರೆ ಆಳಬ್ರು. ಈ ನೀವು ಕೆಲಸ ಬಿಡಿಸಿದ್ಕಿಂತಾನೇನ ಶಾಂತಮ್ಮ ತೀರ್ಕೊಂಡು ಅಂತ ಮುಚ್ಚರಲೇ ಬಾಯಿ ಹಾಕ್ಯನ್ನ. ಅವಳು ಯಾವಾಗ ಮಾತಾಡಿದ್ಲೋ ಅವಳು ಬಾಯಿ ಮುಚ್ಚರಲೇ ಹಾಕಿ ಬಾಯಿ ಹೋಗಿ ಗಡನ ಅಂತಂದ. ಹೆಂಗ್ ಮುಚ್ಬೇಕಂತೆ? ಬಾಯಿ ಮುಚ್ಬೇಕಂತ ಮಾತಾಡಿದ್ಲಲ್ಲ. ಈಗ ಬಾಯಿ ಮುಚ್ಚಬೇಕನ್ನ ಆಕೆ ಹೆಂಗಂದ್ಲೇ, ನಾವು ಕೆಲಸ ಬಿಡಿಸಿದ್ಕಿ ಆಕೆ ಸತ್ಲು ಶಾಂತಮ್ಮ ಅಂತ ಆಕೆ ಹೆಂಗಂದ್ಲು, ಆಕೆ ಬಾಯಿ ಮುಚ್ಚೋ ಮಂಜಪ್ಪ ಸರಿಪಾ ಅಂತಂದ. ಯಾರು ಇದು ಶರೀಫ? ಯಾರು? ಅಳಬ ಅವನು ನೀನು ಒಳ್ಳೇದ್ ಮಾಡ್ತೀನಿ ಅಂತ ಒಂದ್ ಅಡ್ಡಿಸಿ ಎಂಡವರ್ ಮಾಡಿಸ್ತೀನ್ರಮ್ಮ ನಿಮ್ಗೆಲ್ಲರಿಗೂ ಅಂತ. ಅವನು 1200 ರೂಪಾಯಿ ಕಲೆಕ್ಷನ್ ಮಾಡಿ ನಮ್ಮನ್ನ ಲಿಸ್ಟ್ ಮಾಡಿ ನಮ್ಮನ್ನ ಕೆಲಸದಿಂದ ತೆಗಿಯಂಗ್ ಮಾಡಿದ್ದೇನೆ ಅನಿಲೇ ನೋಡ್ರಿ ಸರ್. ಅಯ್ಯ ಅನ್ನಂಗಿಲ್ಲ ಅನಿಲು. ಇವರೆಲ್ಲ ಒಂದು ರಾವಣ ಸಾಮ್ರಾಜ್ಯವನ್ನ ಸೃಷ್ಟಿಸ್ಕೊಂಡವ್ರೆ.